ರಾಣೆಬೆನ್ನೂರು ಕಡೆಯಿಂದ ಬರುವಂಥ ರಸ್ತೆ ಮಾರ್ಗದಲ್ಲಿ ಬಂದು ರೈಟ್ ಸೈಡಿಗೆ ಟರ್ನ್ ಆದರೆ ಶ್ರೀ ವರವಿ ಮೌನೇಶ್ವರ ಕ್ಷೇತ್ರಕ್ಕೆ ದಾರಿ. ಈ ರೋಡ್ ನೋಡ್ರೆ ಅದು ಗದಗ ಹೋಗುತ್ತೆ. Maruti MPC. Teman, minum dia, minum pemain gua. Mana sana? Ini slow. ಶ್ರೀ ಕ್ಷೇತ್ರ ವರವಿ ಮೌನೇಶ್ವರ ಸ್ವಾಮಿ ಕ್ಷೇತ್ರ. ಭಕ್ತಾದಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಕ್ಷೇತ್ರದಲ್ಲಿ ಭಾಳ ಪವಾಡ ಇದೆ. ಇಂಥ ಕ್ಷೇತ್ರ ಇಷ್ಟು ಮಲಿನವಾಗಿ ಮಾಡಿದರೆ ಇಲ್ಲಿ ಬರೋಕ್ಕೆ ಮನಸ್ಸು ಕಷ್ಟ ಆಗುತ್ತೆ. ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೀರು ಹೇಗಿದೆ ಅಂತ ನೋಡ್ಕೊಂಬೋಣ. ನಮ್ಮ ಮೌನೇಶ್ವರ ಸ್ವಾಮಿಯವರು ಕುಲುಮೆ ಮಾಡ್ತಾಯಿದ್ದ ಜಾಗ ಈ ಜಾಗ. ಈಗ ಆ ಕಡೆ ಹೋಗೋಕ್ಕಾಗಲ್ಲ, ಅಲ್ಲಿ ನೀರಿದೆ, ಬಟ್ ಗಲೀಜು ಜಾಸ್ತಿ ಐತೆ, ಹೋಗೋಕ್ಕಾಗ್ತಿಲ್ಲ. ಇದು ನಮ್ಮ ಶ್ರೀ ಕಾಳಿಕಾದೇವಿ ದೇವಸ್ಥಾನದ ಇರುವಂಥ ಜಾಗ. ಸ್ವಾಮಿ ಮುಖ್ಯ ದ್ವಾರ. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೇವಸ್ಥಾನ, ಒಂದು ಪುಣ್ಯಕ್ಷೇತ್ರ. ಬೃಹತ್ ಗಾತ್ರದ ಅರಳಿ ಮರ. ಈ ಕ್ಷೇತ್ರಕ್ಕೆ ಬರಬೇಕಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ, ಆದರೆ ಇವತ್ತು ನೆರವೇರಿಸಿ. ಮೌನೇಶ್ವರ ಸ್ವಾಮಿಯ ದೇವಸ್ಥಾನದ ವಾಸ್ತುಶಿಲ್ಪ ಬಂದು ಮುಸಲ್ಮಾನರ ವಾಸ್ತುಶಿಲ್ಪ. ಓಂ ಶ್ರೀ ಮಹೇಶ್ವರ ಸ್ವಾಮಿ. ಈ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಒಂದು ತೊಟ್ಲಿದೆ. ಈ ತೊಟ್ಲು ತೂಗಿದರೆ ಬರುವ ನೆಕ್ಸ್ಟ್ ವರ್ಷದಲ್ಲಿ ಮಕ್ಕಳಾಗತ್ತೆ ಅನ್ನೋ ಒಂದು ನಂಬಿಕೆ.
ಆ ನಂಬಿಕೆನ ನಿಜ ಮಾಡಿದ್ದಾರೆ ಮೌನೇಶ್ವರ ಸ್ವಾಮಿಯವರು. ಹುರ್ವಿ ದೇವಸ್ಥಾನದಲ್ಲಿರೋ ಮೌನೇಶ್ವರ ಸ್ವಾಮಿಯ ಗದ್ದಿಗೆ ಪಿಡ್ಡಮ್ಮನ ದೇವಸ್ಥಾನ. ಅಂಬ್ಲಿ ಹೊರಡಕ್ಕೆ ಈ ರೋಡಲ್ಲಿ ಉರುಳಗೇಶ್ ಹೋಗ್ಬೇಕು. ಉತ್ತರ ಕರ್ನಾಟಕದ ಜನ ಬೇಗ ಹೋಗ್ಯಾ ಅಷ್ಟೊತ್ತಿಗೆ ಇನ್ನು ಈಗ 5:30 ಇರ್ಬೇಕು ಬೆಳಗ್ಗೆ. ಹೌದಾ ಅಂಬ್ಲಿ ಹೊರಡಕ್ಕೆ ಹಿಂಗಲ್ಲಪ್ಪ ಮುಂದೆ ಮುಂದೆ ಏನು ವಿಡಿಯೋ ಮಾಡಕತ್ತಾರ. ಈ ಕ್ಷೇತ್ರದಲ್ಲಿ ಸ್ವಾಮಿ ಮೌನೇಶ್ವರ ಸ್ವಾಮಿಯವರು ಇಲ್ಲಿ ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡೋಕ್ಕೋಸ್ಕರ ಗಂಗೆ ಮಾತೆಯನ್ನು ಶ್ರೀ ಕಾಶಿಯಿಂದ ಇಲ್ಲಿಗೆ ತರಿಸಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಸದಾಕಾಲ ನೀರು ಇದೇ ರೀತಿ ಇರ್ತವೆ, ಮೇಲೆ ಇರಲ್ಲ, ಕೆಳಗಿಳಿಯಲ್ಲ. ಸ್ನೇಹಿತರೆ, ಈಗ ನಾವು ಬಂದಿರೋದು ಅಂಬ್ಲಿ ಹೊಂಡ ಅನ್ನೋ ಶ್ರೀ ಕ್ಷೇತ್ರ. ಶ್ರೀ ಮೌನೇಶ್ವರ ಸ್ವಾಮಿಯವರು ಕೊಡ್ಲಿಯಿಂದ ನೆಲಕ್ಕೆ ಹೊಡೆದು ನೀರನ್ನು ತೆಗೆದ್ರು ಅಂತ ಒಂದು ಪ್ರತೀತಿ ಇದೆ. ಪ್ರತೀತಿಯ ನಿಜ ರೂಪ ನೋಡಿರಿ. ನೀರು ಒಳಗಿಂದ ಯಾವಾಗಲೂ ಬರುತ್ತೆ. ಎಂಥ ಬರಗಾಲ ಬಂದ್ರೂ ಇಲ್ಲಿ ಬತ್ತೋದಿಲ್ಲ. ಅದು ನೀರು ಹೊರಗಡೆ ಹೋಗೋ ಜಾಗ. ಒಬ್ಬ ಹೆಣ್ಣು ಮಗಳಿಗೆ ಮಾತು ಕೊಟ್ಟಿರೋದಕ್ಕೆ ಈ ಅಂಬ್ಲಿ ಹೊಂಡವನ್ನು ಸೃಷ್ಟಿ ಮಾಡಿದ್ದಾರೆ ಶ್ರೀ ಮೌನೇಶ್ವರ ಸ್ವಾಮಿಯವರು. ಈ ನೀರು ಅಲ್ಲಿಂದ ಒಂದು ಈ ಕಡೆ ಹೊಂಡ ಸೇರುತ್ತೆ. ಇದೆಲ್ಲ ಸಾಮಾನ್ಯ ಸ್ಥಳ ಅಲ್ಲ ಇವು. ಅಲ್ಲಿ ಕಂಬಿ ಮ್ಯಾಗ ಹತ್ಕೊಂಡಿದ್ದು ನೋಡು, ಹಾವಿನ ಮರಿ ಕಂಬಿ ಮ್ಯಾಗ ಹತ್ಕೊಂಡು ಹೋಗ್ತಾ ಇತ್ತು. ಹಾಂ, ಸುತ್ತಾಕೊಂಡಿದ್ದು ನೋಡು. ದೊಡ್ಡದು ಅಲ್ಲ, ಭಾಳ ಚಿಕ್ಕದ ಮರಿ ಅದು. ಒಂದು 8 ಇಂಚ್ ಐತಿ ನೋಡಲ್ಲಿ. ಹಾಂ, ಇಲ್ಲಿ ನೋಡಕ್ಕೆ ಹೆಂಗೆ ದೊಡ್ಡ ಕಾಣುತ್ತೆ ನೋಡು. ಆಗಲೇ ತೋರಿಸಿದಪ್ಪ, ಅದು ಮೀನು ಅಂತಂದ್ರು ಸುಮ್ಮನೆ ಅದೇ. ಹಣ್ಣು, ಕಾಯಿ, ಹೂವು. ಅಮಾವಾಸ್ಯೆ ದಿವಸ ಇನ್ನೂ ಎಲ್ಲ ಸಿಗುತ್ತೆ. ಹೂವು ಎಲ್ಲ ನಾರ್ಮಲ್ ದಿವಸದ ಹಣ್ಣು ಕಾಯಿ ಎಲ್ಲ ಸಿಗುತ್ತೆ. ಆಗಲೇ ಬೇಗ ಬಂದ ಕಾರಣ ಪೂಜೆ ಇರಲಿಲ್ಲ. ಈಗ 6 ಗಂಟೆಗೆ ಪೂಜೆ ಅಂತ ಹೇಳಿದರು. ಆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಈಗ ಮಂಗಳಾರತಿ ಮಾಡಿಸ್ತಾ ಇದ್ದೀವಿ.
ಮಂಗಳಾರತಿ ಮಾಡಿದ ಪ್ರಸಾದನ ಏನು ಮಾಡ್ಬೇಕು ಒಬ್ಬರೇ ನಾವು ಅಷ್ಟು ನಾವೇ ತಿನ್ನಬಾರ್ದಲ್ಲ, ಯಾವ್ದಾದ್ರು ಪ್ರಾಣಿ ಕೊಡೋಣ ಅಂತ ಅಂದ್ಕೊಂಡು ಈಗ ಕೋತಿಗಳು ಜಾಸ್ತಿ ಇದ್ದಾವೆ, ಅದಕ್ಕೆ ಕೊಡೋಣ ಅಂತ ಇಲ್ಲಿ ಕಟ್ಟೆ ಮೇಲೆ ಹಾಕಿರೈತೆ ಅಣ್ಣ.